ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವೆಲ್ಲರೂ ಫ್ರೆಂಡ್ಸು ಅನ್ಪ್ಲಾನ್ ಟ್ರಿಪ್ ಹೋಗ್ತಾ ಇದ್ದೀವಿ. ಮೆಟ್ರೋ ಸ್ಟೇಷನಲ್ಲಿ ನನಗೆ ಅರ್ಪಿತಾ ಸಿಕ್ಕಿದ್ಲು. ನಾವಿಬ್ರು ಮೆಟ್ರೋ ಇಳಿದು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಆಟೋಲ್ಲಿ ಹೋದ್ವಿ. ಅವಳು ಟಿಫನ್ ಮಾಡಿರಲಿಲ್ಲ, ಸೊ ಟಿಫನ್ನು ಮಾಡ್ಕೊಂಡ್ವಿ. ಹಾಗೆ ಕಾಫಿ ಕುಡಿದ್ವಿ. ಅಷ್ಟರಲ್ಲಿ ನಮ್ಮ ಫ್ರೆಂಡ್ ಸೌಂದರ್ಯ ಕೂಡ ಬಂದ್ಲು. ನಾವು 3 ಜನ ಕೆಂಬಸ್ ಹತ್ಕೊಂಡು ಮಂಡ್ಯ ಕಡೆ ಹೊರಟ್ವಿ. ಮಂಡ್ಯ ರೀಚ್ ಆಗೋ ಅಷ್ಟರಲ್ಲಿ ಒಂದ್ ರೌಂಡ್ ನಿದ್ರೆ ಕೂಡ ಮಾಡ್ಕೊಂಡ್ವಿ. ಮಂಡ್ಯ ಬಸ್ ಸ್ಟಾಪ್ಗೆ ನಮ್ಮನ್ನ ಪಿಕ್ ಮಾಡೋದಕ್ಕೆ ಕಾವ್ಯ ಮತ್ತೆ ಅವ್ರ ಹಸ್ಬೆಂಡ್ ಸ್ವಾಮಿ ಅಣ್ಣ ಬಂದ್ರು. ಕಾರ್ ಹತ್ಕೊಂಡು ಕಾವ್ಯಕ್ಕ ಅವ್ರ ಮನೆಗೆ ಹೋದ್ವಿ. ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದಕ್ಕೆ ಎಲ್ರು ಮುಖದಲ್ಲೂ ಏನ್ ಮಂದಹಾಸ ಇದೆ ನೋಡಿ. ಅಂಡ್ ಸೇ ಹೈ ಟು ಮೈ ಆಲ್ ಫ್ರೆಂಡ್ಸ್. ಕಾವ್ಯ ಅವ್ರ ಮನೆಗೆ ರೀಚ್ ಆಗ್ತಿದ್ದಂಗೆ ನಮ್ಮ ಗುಂಡು ಕ್ಯೂಟ್ ಆಗಿ ಸ್ಮೈಲ್ ಮಾಡ್ತಾ ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡ್ಲು. ಅವಳ ರಿಯಾಕ್ಷನ್ಗೆ ನಾವಂತೂ ಮೆಲ್ಟ್ ಆಗೋದ್ವಿ. ಎಲ್ರು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಆನ್ ದ ವೇ ನಮ್ ಗೀತಕ್ಕ ಕೂಡ ಜಾಯ್ನ್ ಆದ್ಲು. ಇವಾಗ ನಮ್ ಗ್ಯಾಂಗು ಫುಲ್ ಫೀಲ್ ಆಯ್ತು. ನಾವೆಲ್ಲರೂ ಹೊರಟಿದ್ದು ಮೈಸೂರು ನಾಡ ಹಬ್ಬ ದಸರಾ ಲೈಟಿಂಗ್ಸ್ ನೋಡೋದಕ್ಕೆ. ನಾವು ಮೈಸೂರು ರೀಚ್ ಆಗೋ ಅಷ್ಟರಲ್ಲಿ ಆ ಟ್ರಾಫಿಕ್ ಅಲ್ಲಿ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ವಿ. ಅಷ್ಟ್ರಲ್ಲಿ ನಮ್ಮ ಮೇಕಪ್ ಕೂಡ ಹೊರಟೋಗಿತ್ತು. ಸೊ ನಾವೆಲ್ಲರೂ ಅಲ್ಲೇ ಕಾರಲ್ಲಿ ಕುತ್ಕೊಂಡು ಸ್ವಲ್ಪ ಟಚ್ ಅಪ್ ಮಾಡ್ಕೊತಾ ಇದ್ವಿ. ಮತ್ತೆ ಇನ್ನೊಂದೇನು ಸ್ಪೆಷಲ್ ಅಂದರೆ ನಾವೆಲ್ಲರೂ ಪರಿಚಯ ಆಗಿದ್ದು ಆ್ಯಂಡ್ ಆ ಪರಿಚಯ ಫ್ರೆಂಡ್ಶಿಪ್ ಆಗಿದ್ದು ಇದೇ ಮೇಕಪ್ ಇಂಡಸ್ಟ್ರಿಯಿಂದ. ಹಾಗೆ ಲೈಟಿಂಗ್ಸ್ನ ನೋಡ್ಕೊಳ್ತಾ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಗೀತಾ ಅವ್ರ ಹಸ್ಬೆಂಡ್ ಶರತ್ ಅಣ್ಣ ಕೂಡ ಜಾಯ್ನ್ ಆದ್ರು. ನಮ್ ಗರ್ಲ್ಸ್ ಗ್ಯಾಂಗ್ ಜೊತೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಗೊಂಡೆ. ಅಷ್ಟರಲ್ಲಿ ಬಡವರ ಬಾದಾಮಿ ಕಡ್ಲೆಕಾಯಿ ಕಾಣಿಸ್ತು. ಎಲ್ರು ಹಾಗೆ ಸ್ವಲ್ಪ ಕಡ್ಲೆಕಾಯಿ ತಿನ್ಕೊಂಡು ಆ ಟ್ರಾಫಿಕ್ ಅಲ್ಲಿ ಓಡಾಡ್ಕೊಂಡು ಲೈಟಿಂಗ್ಸ್ ನೋಡಕ್ ಆಗಲ್ಲ ಅಂತ ನಾವೆಲ್ಲರೂ ಕಾರಲ್ಲಿ ಕುತ್ಕೊಂಡು ಲೈಟಿಂಗ್ಸ್ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಂಡ್ ಇದು ನಾನು ಫಸ್ಟ್ ಟೈಮ್ ಲೈಟಿಂಗ್ಸ್ ನೋಡ್ತಾ ಇದ್ದು. ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ. ಅಂಡ್ ಫೈನಲಿ ನಾವು ಈ ಪಿಕಾಕ್ ಲೈಟಿಂಗ್ಸ್ ಹತ್ರ ಬಂದ್ವಿ. ಇನ್ಸ್ಟಾಗ್ರಾಮ್ ಅಲ್ಲಂತೂ ಫುಲ್ ವೈರಲ್ ಆಗಿದ್ ಪಿಕಾಕ್ ಲೈಟಿಂಗ್ ಇದು. ಇಲ್ಲಿ ಹೋಗ್ಲೇಬೇಕಂತ ತುಂಬಾ ವಿಡಿಯೋಸ್ನೆಲ್ಲ ಶೇರ್ ಮಾಡಿ 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 ಕಾವ್ಯಕ್ಕಾಗಿದ್ದಕ್ಕಂಗೆ ಫೈನಲಿ ಅಲ್ಲಿ ಹೋದ್ವಿ. ಹಾಗೆ ಎಲ್ರು ಕಾರಲ್ಲಿ ಮಜಾ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಈ ತರ ಟ್ರಿಪ್ಗಳಿಗೆ ಹೋದಾಗೆ ಅನ್ಸುತ್ತೆ ನಮ್ಮೊಳಗಿರೋ ಸಿಂಗರ್ಸ್ ಅಂಡ್ ಡ್ಯಾನ್ಸರ್ಸ್ ಎಲ್ರು ಆಚೆ ಬರೋದು. ಪ್ರೀತಿ ಪ್ರೇಮದ ಗುಂಗಿನಲ್ಲಿ ನೆಕ್ಸ್ಟ್ ಕಾವ್ಯಕ ಜಂಜಾಟದಲ್ಲಿ ತಿರುಗಿ ನೋಡೋ ಒಂದು ದಿನ ನಿನಗೆ ತಿಳಿಯೋ ದಿನ ಈ ಕಟ್ಟುವೆ ಗಂಟು ಮುನ್ನೇರ ಆಲ್ರೆಡಿ ತುಂಬಾ ಲೇಟ್ ಆಗಿದ್ದರಿಂದ ನಾವು ಹೊರಗಡೆನೆ ಊಟಕ್ಕೆ ಹೋಗೋಣ ಅಂತ ನಾವು ಬಂದಿದ್ದೆ ನಿಸರ್ಗ ಫಿಶ್ ಲ್ಯಾಂಡ್ಗೆ. ಇಲ್ಲಿ ನಮ್ ಗೀತಕ್ಕ ಏನೋ ಬರಿತಾ ಇದ್ದಾಳೆ ಅಂತ ಬಂದ್ ನೋಡಿದ್ರೆ ಗೀತಾ, ಶರತ್, ಕಾವ್ಯ, ಸ್ವಾಮಿ, ಧನು, ಅಪ್ಪಿ ಅಂಡ್ ಸೋನು. ಮ್ಯಾಂಡೇಟರಿ ಮಿರರ್ ಸೆಲ್ಫಿ ಇರ್ಬೇಕಂತಾರಲ್ಲ, ಹಂಗೇನೆ ನಮ್ದು ಒಂದ್ ಇರ್ಲಿ ಅಂತ ತಗೊಂಡ್ವಿ. ಅಂಡ್ ನಾನ್ ವೆಜ್ ಎಲ್ಲ ತಿನ್ಕೊಂಡು ಊಟ ಮಾಡ್ಕೊಂಡು ಗೀತಕ್ಕನ ಆನ್ ದ ವೇ, ಗೀತಕ್ಕ ಅವ್ರದ್ದು ಶ್ರೀರಂಗಪಟ್ಟಣ, ಸೊ ಆನ್ ದ ವೇ ಅವ್ರನ್ನ ಮನೆಗೆ ಬಿಟ್ಟು ಏನು ಡೌ ಮಾಡ್ತಲ್ಲಿ ನೋಡ್ರಿ ನಮ್ಮಕ್ಕ. ಬಟ್ ಆದರೂ ತುಂಬ ಮಿಸ್ ಮಾಡ್ಕೊಂಡ್ವಿ ಅವಳನ್ನ ಬಿಟ್ಟೋಗಿ. ಗೀತಕ್ಕನ ಅವ್ರ ಮನೆಗೆ ಬಿಟ್ಟು ನಾವು ಹೊರಟಿದ್ದೆ ಸಕ್ಕರೆನಾಡು ಮಂಡ್ಯಗೆ. ನಾವು ಮಂಡ್ಯ ಮನೆ ರೀಚ್ ಆಗೋ ಅಷ್ಟರಲ್ಲಿ 2:00 ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ವ್ಲಾಗ್ನ ಇನ್ ಮಾಡೋಕ್ಕಾಗಲಿಲ್ಲ. ಇದು ಮಾರ್ನಿಂಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಎಲ್ಲರೂ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಕಾವ್ಯಕ್ಕ ಎಲ್ರಿಗೂ ಪಪಾಯನ ಕಟ್ ಮಾಡಿಕೊಡ್ತಾ ಇದ್ಲು. ಆ್ಯಂಡ್ ಇದು ಅವ್ರ ಮನೆ ಹತ್ರನೇ ಇರೋ ಗಿಡದ್ದು. ಬೆಳಗ್ಗೆನೆ ಪಪ್ಪಾಯ ತಿನ್ಕೊಂಡು ಎಷ್ಟು ಸ್ವೀಟ್ ಆಗಿತ್ತಾರೆ. ಆ್ಯಂಡ್ ಅವ್ರ ಮನೆ ಸುತ್ತ ಪೂರ್ತಿ ಪಪ್ಪಾಯ ಗಿಡಗಳೇ ಇದೆ. ಬಿರಿಯಾನಿ ಪ್ರಿಪೇರ್ ಮಾಡ್ತಾ ಇದ್ರು. ಆ್ಯಂಡ್ ನಾನು ಕಾವ್ಯಕ್ಕ ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ಪಾಪ ನಮ್ಮ ಅರ್ಪಿತಾ ಅವ್ರು ಕೂಡ ಅವ್ರು ವೆಜಿಟೇರಿಯನ್ ಇವತ್ತು, ಸೊ ಅವ್ರಿಗೆ ಸಪ್ರೇಟಾಗಿ ರೆಡಿ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಅವಳು ಎಷ್ಟು ಚೆನ್ನಾಗಿ ರೊಟ್ಟಿನ ಎಳೆದ್ಲು ಅಂದರೆ ಸೂಪರಾಗಿ ಎಳ್ದಿದ್ಲು. ಆ್ಯಂಡ್ ಸಕ್ಕತ್ತಾಗಿ ಬಂದಿತ್ತು ಗೊತ್ತಾ, ಎಷ್ಟು ಚಂದ ಎಳ್ದಿದ್ಲು ನೋಡಿ. ಆ್ಯಂಡ್ ಆಲ್ರೆಡಿ ಒಂದು ಮಾಡಿ ಇಟ್ಬಿಟ್ಟಿದ್ಲು. ಆ್ಯಂಡ್ ಈ ರೊಟ್ಟಿ ಜೊತೆಗೆ ಅವಳು ಟೊಮೆಟೊ ಗ್ರೇವಿನ ಮಾಡ್ಕೊಂಡಿದ್ಲು. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ರೊಟ್ಟಿಗೆ ಕಾಂಬಿನೇಷನ್ ಆಗಿ. ಆ್ಯಂಡ್ ಇಲ್ಲಿ ಕಾವ್ಯಕ್ಕ ಅವರ ಸ್ಪೆಷಲ್ ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ. ಯಮ್ಮಿ. ಆ್ಯಂಡ್ ಬನ್ನಿ
ಸೌಂದರ್ಯ ಮಾಡಿರೋ ಬಿರಿಯಾನಿ ಜೊತೆಗೆ ಕಾವ್ಯ ಕವರ್ ಮಾಡಿರೋ ಚಿಕನ್ ಫ್ರೈನ ಟೇಸ್ಟ್ ಮಾಡೋಣ. ನಾನ್ ವೆಜ್ ಜೊತೆಗೆ ಕೂಲ್ ಡ್ರಿಂಕ್ಸ್ ಇಲ್ಲ ಅಂದರೆ ಅದು ಇನ್‌ಕಂಪ್ಲೀಟ್ ಅಂತಲೇ ಅರ್ಥ. ಸೊ ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಮಾಡಿಬಿಟ್ಟು ನಾವು ಹೊರಟ್ವಿ. ಅಂಕಲ್ ಆಂಟಿಗೆ ಬಾಯ್ ಹೇಳ್ತಾ ಇದ್ವಿ. ಇನ್ನೊಂದು ಹೇಳ್ಬೇಕಂದ್ರೆ ನಾನು ಫಸ್ಟ್ ಟೈಮ್ ಹೋಗಿದ್ದೀವಿ ಅನ್ನೋ ಫೀಲ್ ನಮ್ಗೆ ಯಾರಿಗೂ ಆಗಲಿಲ್ಲ. ಅಷ್ಟು ಚಂದ ನೋಡಿಕೊಂಡ್ರು ಆಂಟಿ ಅಂಕಲ್. ಹೋಗೋದಕ್ಕೆ ಮನಸ್ಸೇ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ಇರುತ್ತಲ್ಲ, ಹಾಗಾಗಿ ನಾವು ಹೋಗಲೇಬೇಕು. ಆ್ಯಂಡ್ ಆನ್ ದ ವೇ ಹೋಗ್ತಾ ನಾವು ಎಲ್ಲರೂ ಐಸ್ ಕ್ರೀಮ್ ತೊಗೊಂಡು ಈ ನಮ್ಮ ಮಂಡ್ಯ ಮೈಸೂರು ಟ್ರಿಪ್ನ ಸಿಹಿ ತಿಂದು ಸಿಹಿಯಾಗಿ ಸ್ವೀಟಿಂದ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮೆಲ್ಲರೂ ರಿವ್ಯೂ ಕೂಡ ಕೇಳಿ. ಈ ನಮ್ಮ ಮಂಡ್ಯ ಮೈಸೂರು ಟ್ರಿಪ್ ಎಕ್ಸ್ಪೀರಿಯನ್ಸ್ ವ್ಯೂ ಕೇಳೋಣ. ನಮ್ ಟೀಮ್ ಅಲ್ಲಿ ತುಂಬಾ ಎಂಟರ್ಟೈನ್ ಕೊಟ್ಟಿದ್ದು ನಮ್ಮ ಅರ್ಪಿತಾ ಅವರು. ಇವ್ರಿಗೊಂದು ಕ್ಲಾಸ್ ಹಾಕ್ಬೇಕು ನೀವು. ಅದಕ್ಕೆ ಸಿದ್ದರಾಮಯ್ಯ ನೋಡಿದ್ರೆ ನನ್ಗೆ ಒಂದು ಪದ್ಮ ವಿಭೂಷಣ. ಇದು ನನ್ನ ಫಸ್ಟ್ ಟ್ರಿಪ್ ಆಗಿತ್ತು ಫ್ರೆಂಡ್ಸ್ ಜೊತೆ. ಬೆಸ್ಟ್ ಟ್ರಿಪ್ ಕೂಡ ಇದೇ ಆಗಿರುತ್ತೆ. ಮೈಸೂರ್ನ ಅದು ಯಪ್ಪ ನಾನು ಲೈಟಿಂಗ್ಸ್ ನೋಡಿಲ್ಲ. ಹುಟ್ಟಾಗಿಂದ ಮೈಸೂರ್ಗೆ ಬಂದಿಲ್ಲ. ಬಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದ್ಬಿಡ್ತಿದ್ದೆ. ಈ ಸಲ ಲೈಟಿಂಗ್ಸ್ ನೋಡಿದ್ದು ತುಂಬಾ ಖುಷಿ ಆಯ್ತು. ಎಂಜಾಯ್ ಮಾಡಕ್ ಹೋಗ್ತಾ ಇರ್ಲಿಲ್ಲ. ಇವಾಗ ನಿಮ್ ಜೊತೆ ಬಂದು ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡೇ ಇರ್ಬೇಕು ಅನಿಸ್ತಾ ಇದೆ. ಸೂಪರ್ ಸೂಪರ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದು ಅಪ್ಪಿ ತಕ್ಕ ಕೊಟ್ಟಿದ್ದು ಕ್ವಾಟ್ಲೆ ಎಂಜಾಯ್ಮೆಂಟ್ ಆಗಂತೂ ಚೆನ್ನಾಗಿ ನೋಡ್ಕೊಂಡ್ ಬಂದಿದೀವಿ. ಲೈಫ್ ಅಲ್ಲಿ ಫ್ರೆಂಡ್ಸ್ ಜೊತೆ ಓಡಾಡೋದು ಎಷ್ಟು ಖುಷಿ ಆಯ್ತು ಗೊತ್ತಾಯ್ತು. ಮತ್ತೆ ಇನ್ನೊಂದ್ಸಲಿ ಎಗೈನ್ ಟ್ರಿಪ್ ಮಾಡ್ಬೇಕು ಅಂತ ಆಸೆ ಆಗ್ತಿದೆ. ನೀವ್ ಯಾವಾಗ ರೆಡಿ ಆಗ್ತೀರಾ ಆದಷ್ಟು ಬೇಗ ಮಾಡೋಣ. ಬಾಯಿ ಹೇಳೋದಕ್ಕೆ ಮನ್ಸು ತುಂಬಾ ಭಾರ ಅನಿಸ್ತಾ ಇತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.